ಪ್ರೆಷರ್ ಹಾಕ್ಬಿಟ್ಟು ನಾನು ಏನೋ ಸ್ಟಾಪ್ ಮಾಡಿಬಿಟ್ಟಿದ್ದೆ ಒಂದು 6. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾನೇ ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಒಂದು ರೊಟೀನನ್ನು ಅಂದರೆ ಡೈಲಿ ಬ್ಲಾಗ್ಸನ್ನು ಶುರು ಮಾಡ್ತಾ ಇದ್ದೀನಿ. ನಾನು ಮೊದಲು ಬ್ರಷ್ ಮಾಡ್ಕೊಂಡು ಬಂದೆ. ಆನಂತರ ಸ್ವಲ್ಪ ಯಾಕೋ ತುಂಬ ಬಾಯ ಆರಿಸ್ತಾ ಇತ್ತು, ಹಾಗಾಗಿ ಮೊದಲು ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಕುಡಿದೆ. ಆನಂತರ ಇಲ್ಲಿ ರಾತ್ರಿನೇ ನಾನೆಲ್ಲ ಪಾತ್ರೆ ವಾಶ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ಮೊದಲು ಎಲ್ಲ ಜೋಡಿಸ್ಕೊಂಡ್ಬಿಟ್ಟೆನ. ಪಾತ್ರೆ ಇದೆಷ್ಟು ತಗೊಂಡ್ಬಿಟ್ರೆ ನನಗೆ ಅಡುಗೆ ಮಾಡಲಿಕ್ಕೆ ಅಂದರೆ ಬ್ರೇಕ್ಫಾಸ್ಟ್ ಏನಿರುತ್ತೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಜಾಗ ಸ್ವಲ್ಪ ಫ್ರೀ ಆಗುತ್ತೆ. ಹಾಗಾಗಿ ಮೊದಲು ಪಾತ್ರೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ನಾನು ಪಾತ್ರೆಗಳನ್ನು ರಾತ್ರಿನೇ ವಾಶ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ತುಂಬ ಸುಸ್ತಾಗಿದೆ ಅಥವಾ ನನಗೆ ಆಗೋದೇ ಇಲ್ಲ ಅಂದಾಗ ಮಾತ್ರ ನಾನು ಹಾಗೆ ಬಿಟ್ಕೊಳ್ಳೋ ಅಂಥದ್ದು, ಇಲ್ಲ ಅಂದರೆ ರಾತ್ರಿನೇ ವಾಶ್ ಮಾಡ್ಕೊಳ್ಬಿಡ್ತೀನಿ. ಅಡುಗೆ ಮನೆ ಸ್ವಲ್ಪ ಬೆಳಗ್ಗೆ ಕ್ಲೀನ್ ಇತ್ತು ಅಂದರೆ ಬೆಳಗ್ಗೆ ಫ್ರೆಶ್ ಆಗಿ ನಾವು ಏನಾದರೂ ಆರಾಮಾಗಿ ಮಾಡ್ಕೊಳ್ಬೋದು. ಇಲ್ಲ ಬೆಳಗ್ಗೆನೇ ಅಡುಗೆ ಮನೆ ಗಲೀಜಾಗಿತ್ತು ಎಲ್ಲನೂ ಮತ್ತೆ ಕ್ಲೀನ್ ಮಾಡ್ಕೊಳ್ಬೇಕು ಅಂದರೆ ತುಂಬ ಒಂಥರ ನಮಗೇನೆ ಅಯ್ಯೋ ಇಷ್ಟೊಂದು ಕೆಲಸ ಇದೆಯಾ ಅಂತ ಅನಿಸತ್ತೆ. ಇಲ್ಲ ಅಡುಗೆ ಮನೆ ಕ್ಲೀನ್ ಇತ್ತು ಅಂದರೆ ಎಷ್ಟೇ ಅಡುಗೆಗಳನ್ನಾದರೂ ಆರಾಮಾಗಿ ಮಾಡ್ಕೊಳ್ಬೋದು. ಜೊತೆಗೆ ಆರಾಮಾಗಿ ಕೆಲಸನ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ರಾತ್ರಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ. ನನಗಂತೂ ಇದು ರೂಢಿ ಆಗಿಬಿಟ್ಟಿದೆ. ಅಡುಗೆ ಮನೆ ಸ್ವಲ್ಪ ಫ್ರೀ ಆಗಿತ್ತು ಅಂದರೆ ಬೆಳಿಗ್ಗೆ ಆರಾಮಾಗಿ ಮಾಡ್ಕೊಳ್ಬೋದು. ಇನ್ನು ಒಮ್ಮೆ ಅಡುಗೆ ಮನೆ ಕಟ್ಟೆ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಆನಂತರ ಇನ್ನು ಇಲ್ಲಿ ಹೊರಗಡೆ ಸ್ವಲ್ಪ ನಮ್ಮ ಮನೆಯವ್ರು ತರಕಾರಿ ತರಲಿಕ್ಕೆ ಅಂತೇಳಿ ಮಾರ್ಕೆಟಿಗೆ ಹೋಗಿದ್ದಾರೆ. ಅಷ್ಟರಲ್ಲಿ ನಾನು ಹೊರಗಡೆ ಎಲ್ಲ ನೀಟಾಗಿ ಗೂಡಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕೋಗೋಣ ಅಂತೇಳಿ ಬಂದಿದ್ದೀನಿ. ನೋಡಿ, ಹೊರಗಡೆದು ಏನು ಕೆಲಸ ಇರತ್ತೆ ಅದನ್ನ ಬೆಳಗ್ಗೆನೆ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ನಮಗೆ ಹೊರಗಡೆ ಹೋಗಬೇಕು, ಅಲ್ಲಿಗೆ ಏನೋ ಗುಡಿಸ್ಬೇಕು ಅಥವಾ ರಂಗೋಲಿ ಹಾಕಬೇಕು ಅನ್ನೋಂಥ ಒಂದು ಟೆನ್ಷನ್ ಇರೋದಿಲ್ಲ. ಆರಾಮಾಗಿ ನಾವು ಆ, ಒಳಗಡೆ ಏನು ಕೆಲಸ ಇರುತ್ತೋ ಅದನ್ನು ಆರಾಮಾಗಿ ಮಾಡ್ಕೊಳ್ಬೋದು. ಹಾಗೆ ನಾನು ಕೂಡ ಅಷ್ಟೇ, ಸಾಧ್ಯ ಆದಷ್ಟು ಬೆಳಗ್ಗೆ ಎದ್ದ ತಕ್ಷಣನೇ ಹೊರಗಡೆ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಹಾಕಿ ಹೋಗಲಿಕ್ಕೆ ನಾನು ಕೂಡ ತುಂಬಾನೇ ಟ್ರೈ ಮಾಡ್ತೀನಿ. ಕೆಲವೊಮ್ಮೆ ಆಗೋದಿಲ್ಲ ಅಷ್ಟೇನೆ. ತುಂಬ ಸ್ವಲ್ಪ ಲೇಟಾಗಿ ಎದ್ದಿರ್ತೀವಲ್ಲ ಅಂಥ ಸಮಯದಲ್ಲಿ ಆಗೋದಿಲ್ಲ, ಆವಾಗ ಸ್ವಲ್ಪ ಲೇಟ್ ಆಗುತ್ತೆ. ಅದನ್ನು ಬಿಟ್ಟರೆ ಕಂಪ್ಲೀಟಾಗಿ ನನ್ನ ಒಂದು ಬೆಳಗಿನ ಮಾರ್ನಿಂಗ್ ಮಾಡುವಂಥ ಮೊದಲು ಕೆಲಸ ಇದೇನೆ. ಹಾಗಾಗಿ ಇನ್ನು ಹೊರಗಡೆ ಅಂತೂ ಎಷ್ಟು ಮಳೆ ಬರ್ತಾ ಇದೆ ಅಂದರೆ ನಮಗಿಲ್ಲಿ ತುಳಸಿ ಗಿಡದವರೆಗೂ ಅಷ್ಟು ನಮಗೆ ಮಳೆ ನೀರು ಏನು ಬೀಳೋದಿಲ್ಲ. ಆರಾಮಾಗಿ ಇಲ್ಲೆಲ್ಲ ಬಟ್ಟೆ ಎಲ್ಲ ಮೇಲೆ ಒಣಗಾಕೊಬೋದು. ಜೊತೆಗೆ ರಂಗೋಲಿ ಎಲ್ಲ ಹಾಗೇನೆ ಇರುತ್ತೆ, ಎಷ್ಟೇ ಮಳೆ ಬಂದರೂ ಕೂಡ ಹಾಗೇನೆ ಇರುತ್ತೆ. ಯಾಕಂದರೆ ಸ್ವಲ್ಪ ಕೂಡ ಇಲ್ಲಿವರೆಗೂ ನೀರು ಸಿಡಿಯೋದೇ ಇಲ್ಲ, ಅಷ್ಟು ನೀರು ಆ ಕಡೆನೇ ಹೋಗ್ಬಿಡತ್ತೆ. ಹಾಗಾಗಿ ಮಳೆ ಬಂದ್ರೂ ಕೂಡ ನಮಗೇನು ಮಳೆ ಅಂದರೆ ಡೋರ್ವರೆಗೂ ಆರಾಮಾಗಿ ಒಣಗಿರತ್ತೆ. ಚೆನ್ನಾಗಿರತ್ತೆ, ರಂಗೋಲಿ ಎಲ್ಲ ಹಾಕಿದ್ದು ಹಾಗೇನೆ ಇರುತ್ತೆ. ಎಷ್ಟು ಮಳೆ ಬಂದ್ರೂ ಕೂಡ ಹಾಗೇನು ಅನ್ಸೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ರಂಗೋಲಿ ಎಲ್ಲ ಹಾಕಿ ಬಂದಾದ ತಕ್ಷಣ ಮೊದಲು ಹಾಲು ತೊಗೊಂಡು ಬಂದಿದ್ರು, ಹಾಲೆಲ್ಲ ಕಾಯಿಸೋಣ ಅಂತೇಳಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದೇ ಕೆಲಸ ಒಂದು ಸ್ವಲ್ಪ ಇವತ್ತು ಹೆಚ್ಚೋದೆಲ್ಲ ಜಾಸ್ತಿ ಇತ್ತು ಅಂದ್ಬಿಟ್ಟು ನಮ್ಮ ಮನೆಯವರೆಲ್ಲ ತರಕಾರಿ ಎಲ್ಲ ಸ್ವಲ್ಪ ಹಾಗೆಯೇ ಕ್ಲೀನ್ ಮಾಡಿ ಕೊಡ್ತಾ ಇದ್ರು. ಇನ್ನು ಅಷ್ಟರಲ್ಲಿ ಹಾಲೆಲ್ಲ ಕಾಯಿಸ್ಕೊಂಡು ನಾನು ಕೂಡ ಈ ಕಡೆ ತರಕಾರಿ ಎಲ್ಲ ಹೆಚ್ಕೊಂಡೆ. ಅಂದರೆ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ತಾಲಿಪಟ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಇಷ್ಟನ್ನು ನಾನು ತಾಲಿಪಟ್ಟಿಗೆ ಹಾಕ್ತೀನಿ. ಅಂದರೆ ಈರುಳ್ಳಿ, ಸೌತೆಕಾಯಿ ಜೊತೆಗೆ ಸೊಪ್ಪುಗಳು ಏನು ಅಂದರೆ ನಾನಿಲ್ಲಿ ಸಬ್ಬಾಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಸಿಮೆಣಸು ಇದಿಷ್ಟನ್ನು ಹಾಕೊಂಡಿದ್ದೀನಿ. ಇವತ್ತು ಆಲೂಗಡ್ಡೆ ಕೂಡ ಹಾಕಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತೇಳಿ. ಅದು ಕೂಡ ಚೆನ್ನಾಗಿರತ್ತೆ, ಗರ್ಗರಿಯಾಗಿ ಬರುತ್ತೆ ಅಂಥೇಳಿ ಎಲ್ಲೋ ಕೇಳಿದ ನೆನಪು, ಹಾಗಾಗಿ ಒಂದು ಆಲೂಗಡ್ಡೆ ಕೂಡ ಹಾಕೊಂಡಿದ್ದೀನಿ. ಆನಂತರ ಇದು ಕಲಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಾನಿಲ್ಲಿ ನೆನೆಸಿರೋವಂಥ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಘಮ ಬರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಆನಂತರ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಸಾಮಾನ್ಯವಾಗಿ ನಾನು ತಾಲಿಪಟ್ಟಿಗೆ ಇದೇ ರೀತಿ ಕಲಿಸ್ಕೊಳ್ಳೋದು. ಕೆಲವೊಬ್ಬರು ಇದರಲ್ಲಿ ಇನ್ನಷ್ಟು ಸೊಪ್ಪುಗಳನ್ನು ಆ್ಯಡ್ ಮಾಡಬಹುದೇನೋ, ನನಗೆ ಗೊತ್ತಿಲ್ಲ. ಇಷ್ಟನ್ನು ನಾನು ಮಾಡ್ಕೊಳ್ಳುವಂಥದ್ದು. ಇನ್ನು ನಾವೇನು ಒಬ್ಬಟ್ಟು ತಟ್ಟಲಿಕ್ಕೆ ಅಂತೇಳಿ ಪೇಪರ್ ಬರುತ್ತಲ್ಲ, ಆ ಒಂದು ಪೇಪರಲ್ಲಿ ನಾನು ತಾಲಿಪಟ್ಟುಗಳನ್ನು ತಟ್ಕೊಳ್ತೀನಿ. ಇಲ್ಲಾಂದರೆ ಮಾಮೂಲಿ ಎಣ್ಣೆ ಕವರ್ ಇರುತ್ತಲ್ಲ ಅದರಲ್ಲೂ ಕೂಡ ತಟ್ಕೊಳ್ಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಅಂದರೆ ಇದು ಹಾಕ್ಲಿಕ್ಕೆಲ್ಲ ಈಸಿ ಆಗುತ್ತೆ, ಎಷ್ಟು ತೆಳುವಾಗಿ ಬೇಕಾದರೂ ನಾವು ತಾಲಿಪಟ್ಟನ್ನು ತಟ್ಕೊಳ್ಬೋದು. ಹಾಗಾಗಿ ನಾನಿಲ್ಲಿ ಸಾಮಾನ್ಯವಾಗಿ
ಈ ಒಂದು ಪೇಪರನ್ನೇ ಬಳಸೋದು ತಾಲಿಪಟ್ಟು ಮಾಡಲಿಕ್ಕೆ. ಇನ್ನು ಎಷ್ಟು ಸಾಧ್ಯನೋ ಅಷ್ಟು ಅಗಲವಾಗಿ ಲಟ್ಟಿಸ್ಕೊಂಡು ಆದಮೇಲೆ ನಾನು ಇಲ್ಲಿ ಹಂಚ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಹಂಚನ್ನು ಇಟ್ಕೊಳ್ತೀನಿ. ಅಂದರೆ ಬೆಳಗ್ಗೆನೇ ಬೇಗ ಆಗಬೇಕು. ಒಂದೇ ಹಂಚು ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಚೆನ್ನಾಗಿ ಬೇಯಿಸ್ಬೇಕಲ್ಲ, ಎರಡೂ ಬದಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹಾಗಾಗಿ ಲೇಟ್ ಆಗಿಬಿಡುತ್ತೆ ಎಂದು 2 ನಾನಿಲ್ಲಿ ಹಂಚುಗಳನ್ನು ಇಟ್ಕೊಂಡು ತಾಲಿಪಟ್ಟನ್ನು ಬೇಯಿಸ್ಕೊಳ್ತೀನಿ. ಎರಡೂ ಬದಿನೂ ಚೆನ್ನಾಗಿ ಬೇಯಿಸಬೇಕು. ಜೊತೆಗೆ ಮೇಲೆಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫಸ್ಟು ಬಿಸಿ ಬಿಸಿದೆ ತಿನ್ನೋವಾಗ ಕ್ರಿಸ್ಪಿ ಗರಿಗರಿಯಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ನಿಮಗೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟಿಗೆಲ್ಲ ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳಿಗೆಲ್ಲ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇಬ್ಬರು ಕೂಡ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ಒಂದು ಅಕ್ಕಿ ರೊಟ್ಟಿನಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು. ತಾಲಿಪಟ್ಟನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಬಾಕ್ಸಿಗೆಲ್ಲ ಕೊಟ್ಟರೆ ಆರಾಮಾಗಿ ಖಾಲಿ ಮಾಡ್ಕೊಂಡು ಬಂದಿರ್ತಾರೆ. ಬಾಕ್ಸ್ ಎಲ್ಲ ಖಾಲಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇಷ್ಟ ಆಗುತ್ತೆ ಮಕ್ಳಿಗೂ ಕೂಡ. ಜೊತೆಗೆ ನಾವು ಇದರಲ್ಲೇ ತರಕಾರಿಗಳು ಜೊತೆಗೆ ಸೊಪ್ಪೆಲ್ಲ ಹಾಕಿರೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ. ಜೊತೆಗೆ ನಾವು ಏನು ಮಕ್ಳಿಗೆ ಕೊಡಬೇಕು ಅಂತಿರ್ತೀವೋ ಅದೆಲ್ಲ ಕೂಡ ಸಿಕ್ಕಂಗಾಗತ್ತೆ. ಹಾಗಾಗಿ ಇನ್ನು ದೊಡ್ಡವಳಿಗೆ ತಲೆಯೆಲ್ಲ ಬಾಚಿ ಬಾಕ್ಸಿಗೆಲ್ಲ ಹಾಕಿ ಕೊಟ್ಟಾಯಿತು. ಅವಳು ಕೂಡ ಕಾಲೇಜಿಗೆ ಹೊರಟ ಮೇಲೆ ಇವಳು ಸ್ನಾನ ಮಾಡ್ಕೊಂಡು ಬಂದ್ಲು. ತಾಲಿಪಟ್ಟೆಲ್ಲ ಎಲ್ಲವನ್ನ ತಟ್ಟಿ ನಾನು ಬಾಕ್ಸಿಗೆ ಹಾಕಿಟ್ಟಿದ್ದಾಯಿತು. ಇನ್ನು ಈ ಕಡೆ ಇವಳಿಗೆ 2 ಜಡೆ ಹಾಕಬೇಕು. ಮೊದಲು ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟ್ ಏನು ಕೆಲಸ ಇದೆ ಅದೇ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಅವಳಿಗೆ ಮೊದಲು ತಲೆ ಬಾಚ್ತಾ ಇದ್ದೀನಿ. ಮಕ್ಕಳಿಗೆ ತಲೆ ಬಾಚೋದೊಂದು ದೊಡ್ಡ ಕೆಲಸ. ಅಂದರೆ ನಮಗೆ ಫುಲ್ಲು ಗಡಿಬಿಡಿ ಇರುತ್ತೆ ಬೆಳಗ್ಗೆನೆ. ಅದನ್ನ ಮಾಡ್ಕೊಳ್ಳುವಂಥ ಈ ಸಮಯದಲ್ಲಿ ತಲೆ ಕೂಡ ಬಾಚಬೇಕು. ಯಪ್ಪಾ ಏನು ಮಾಡೋದು ಏನು ಬಿಡೋದು ಅನಿಸ್ತಾ ಇರುತ್ತೆ ಬೆಳಗ್ಗೆ ಗಾಬರಿಗೆ ಅಂತಾನೆ ಹೇಳ್ಬೋದು. ಇಲ್ಲಿ 2 ಜಡೆ ಹಾಕ್ಬಿಟ್ಟು ಸದ್ಯ ಟೇಪ್ ಹಾಕೋದೊಂದಿಲ್ಲ. ಆವಾಗ ಟೇಪ್ ಹಾಕೋದು ಕೂಡ ಇತ್ತು. ಅದಂತೂ ತುಂಬ ತಲೆ ಬಿಸಿ ಅನ್ಸೋದು. ಇನ್ನು ಮಕ್ಕಳು ಕೂಡ ಅವರವರೇ ತಿಂಡಿ ಎಲ್ಲ ಹಾಕೊಂಡು ತಿಂದ್ಬಿಡ್ತಾರೆ. ನನಗೇನು ಅಷ್ಟು ತಲೆ ಬಿಸಿ ಅನ್ಸೋದಿಲ್ಲ. ಹಾಗಾಗಿ ಆರಾಮಾಗಿ ಅವರು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಳ್ತಾರೆ. ಜೊತೆಗೆ ಕೆಲವೊಮ್ಮೆ ವಾಟರ್ ಬಾಟ್ಲೆಲ್ಲ ತುಂಬ್ಕೊಂಡ್ಬಿಡ್ತಾರೆ. ನನಗೇನು ನಾನೇ ಮಾಡಿಕೊಡ್ಬೇಕು ಅಂತೇನಿಲ್ಲ. ಬಾಕ್ಸಿಗೆ ಮಾತ್ರ ನಾನು ಹಾಕ್ಕೊಡ್ಬೇಕು ಅಷ್ಟೇನೆ. ಬಾಕ್ಸಿಗೆಲ್ಲ ದೊಡ್ಡವಳು ಕಾಲೇಜಿಗೆ ಹೋಗಾಯ್ತು. ಚಿಕ್ಕವಳಿಗೆ ಇನ್ನ ಟೈಮ್ ಆಗಿಲ್ಲ. ಹಾಗಾಗಿ ಅವಳು ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ತಾ ಇದ್ದಾಳೆ. ಇನ್ನು ಈ ಕಡೆ ನಾನು ಸಾಂಬಾರನ್ನು ಮಾಡ್ತಾ ಇದ್ದೀನಿ. ಇವತ್ತು ನಾನು ಬೇಳೆ, ಆಲೂಗಡ್ಡೆ, ಈರುಳ್ಳಿ, ಟೊಮೊಟೊ ಎಲ್ಲನೂ ಹಾಕ್ಬಿಟ್ಟು ಒಂದು ಸಾಂಬಾರು ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರತ್ತೆ. ಮಕ್ಕಳಿಗೆ ಈ ರೀತಿ ಸಾಂಬಾರು ಅಂದರೆ ಇಷ್ಟ ಆಗುತ್ತೆ. ಹಾಗಾಗಿ ಇಲ್ಲ ಅವರು ಕೆಲವೊಮ್ಮೆ ಸಂಜೆ ಇದನ್ನೇ ಮಾಡು, ಎಗ್ ರೈಸು ಅಥವಾ ಫ್ರೈಡ್ ರೈಸು ಈ ಥರ ಏನಾದರೂ ಅವರು ಮಾಡ್ಲಿಕ್ಕೆ ಹೇಳ್ತಾರಲ್ಲ, ಅಂಥ ಸಮಯದಲ್ಲಿ ಸಾಂಬಾರನ್ನು ಕೆಲವೊಮ್ಮೆ ಮಾಡೋದಿಲ್ಲ. ಇಲ್ಲಾಂದರೆ ಕಂಪಲ್ಸರಿ ನಮ್ಮ ಮನೆಯಲ್ಲಿ ಬೆಳಗ್ಗೆ ಸಾಂಬಾರು ಇರತ್ತೆ. ಇಲ್ಲ ಸಂಜೆ ಇದನ್ನು ಮಾಡಬೇಕು ಅನ್ನೋಂಥ ಪ್ಲಾನ್ ಏನಾದರೂ ಇದ್ದಾಗ ಅಥವಾ ಮಕ್ಕಳು ಕೇಳಿದಾಗ ಕೆಲವೊಮ್ಮೆ ನಾನು ಸ್ಕಿಪ್ ಮಾಡ್ತೀನಿ ಅಷ್ಟೇ. ಅದನ್ನು ಬಿಟ್ಟರೆ ನಮ್ಮ ಮನೆಯಲ್ಲಿ ರೆಗ್ಯುಲರ್ ಆಗಿ ಬೆಳಗ್ಗೆನೆ ಸಾಂಬಾರು ಮಾಡಿಬಿಡ್ತೀನಿ. ಯಾಕಂದರೆ ಈಗ ಮಾಡ್ಕೊಂಡಿಲ್ಲ ಅಂದರೆ ಮಧ್ಯಾಹ್ನ ಮಾಡೋದಕ್ಕೆ ನಂಗೆ ಟೈಮು ಕೂಡ ಆಗೋದಿಲ್ಲ. ಜೊತೆಗೆ ಹೆವಿ ಕೆಲಸ ಅನ್ಸುತ್ತೆ. ಹಾಗಾಗಿ ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರುತ್ತೆ, ಅಡುಗೆ ಮನೆ ಸ್ವಲ್ಪ ಆಚೆ ಈಚೆ ಕೂಡ ಆಗಿರುತ್ತೆ. ಆ ಸಮಯದಲ್ಲೇ ಮಾಡ್ಕೊಂಡ್ಬಿಟ್ರೆ ಒಟ್ಟಿಗೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ಬೋದು, ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ತೀನಿ. ನಾನು ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಕೆಲವೊಬ್ಬರು ಯಾವಾಗ ಬೇಕೋ ಆವಾಗಲೇ ಫ್ರೆಶ್ ಆಗಿನೇ ಅಡುಗೆ ಮಾಡ್ಕೊಂಡು ತಿಂತಾರೆ. ಆದರೆ ನಾನು ಸಾಂಬಾರು ಮಾತ್ರ ಬೆಳಗ್ಗೆನೆ ಮಾಡಿಬಿಡ್ತೀನಿ ಅಂತಲೇ ಹೇಳ್ಬೋದು. ಸಾಮಾನ್ಯ ಯಾವಾಗಲೂ ಹೀಗೆ ಇರುತ್ತೆ. ಇನ್ನು ಈ ಕಡೆ ನಾನು ವಾಟರ್ ಬಾಟ್ಲೆಲ್ಲ ನೀರು ಹಾಕಿಟ್ಟಿದ್ದೀನಿ. ಹಸ್ಬೆಂಡಿಗೂ ಮತ್ತು ನನ್ನ ಚಿಕ್ಕ ಮಗಳಿಗೂ ಕೂಡ ನೀರು ತುಂಬಿಸಿಟ್ಬಿಟ್ಟು ಇನ್ನು ಮೊದಲು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನಾನು ಸುಮಾರು ಸತಿ ಹೇಳಿದ್ದೀನಿ, ನಾನು ಒಂದು ಲಿಕ್ವಿಡ್ಡು ಅಥವಾ ಒಂದು ಸ್ವಲ್ಪ ಒಂದು ಸೋಪ್ ಪೌಡ್ರ್ ಏನು ಬರುತ್ತೆ ಅದನ್ನು ನೀರಲ್ಲಿ ಹಾಕಿಬಿಟ್ಟು ಅದರಲ್ಲಿ ಚೆನ್ನಾಗಿ ಬಟ್ಟೆನ ಅದ್ಬಿಟ್ಟು ನಾನು ಒರೆಸ್ಕೊಳ್ಳೋ ಅಂಥದ್ದು. ಈ ರೀತಿ ಮಾಡೋದ್ರಿಂದ ಎಣ್ಣೆ ಕಲೆಗಳು ಏನಾದರೂ ಕಲೆಗಳಾಗಿತ್ತು ಅಂದರೆ ಎಲ್ಲನೂ ಕ್ಲೀನಾಗಿ ಹೋಗುತ್ತೆ. ಹಾಗಾಗಿ ಇನ್ನು ಸಾಂಬಾರು ಕೂಡ ಆಯಿತು. ಇನ್ನು ಅಡುಗೆ ಮನೆಯಲ್ಲಿ ಅಷ್ಟೊಂದು ಕೆಲಸ ಏನು ಇರೋದಿಲ್ಲ ಇನ್ನು ನನಗೆ. ಹಾಗಾಗಿ ಎಲ್ಲ ಕ್ಲೀನಾಗಿ ಮೊದಲು ಅಡುಗೆ ಮನೆ ಒರೆಸ್ಕೊಂಡ್ಬಿಟ್ರೆ ಒಂದು 3/4 ಭಾಗದಷ್ಟು ಕೆಲಸ ಆಗಿಬಿಡತ್ತೆ ಅಡುಗೆ ಮನೆದು ಅಂಥೇಳಿ ಅಂದ್ಕೊಂಡು ಮೊದಲು ಅಡುಗೆ ಮನೆನ ಒರೆಸ್ಕೊಳ್ತಾ ಇದ್ದೀನಿ. ಅಡುಗೆ ಮನೆ ಕ್ಲೀನ್ ಆಯ್ತು ಅಂತಲೇ ಹೇಳ್ಬೋದು. ಆನಂತರ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಎಲ್ಲನೂ ವಾಶ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಆಮೇಲೆ ನೆಲ ಒರೆಸ್ಕೊಳ್ತಾ ಇದ್ದೀನಿ. ಇನ್ನೇನಿಲ್ಲ, ನಾನು ಸ್ನಾನಕ್ಕೆ ಹೋಗಬೇಕು. ಸ್ನಾನ ಪೂಜೆ ಮಾಡಿಕೊಂಡು ಆಮೇಲೆ ತಿಂಡಿ ಎಲ್ಲ ತಿನ್ಕೊಳ್ಬೇಕು. ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಿತ್ತು, ಹಾಗಾಗಿ ಈ ಒಂದು ವಿಡಿಯೋ ಅಷ್ಟೇನೆ. ನಂದು ಕೂಡ ನೀವು ನೋಡಿದ್ದೀರಾ ಬೆಳಗಿನ ಮಾರ್ನಿಂಗ್ ರೊಟೀನ್ ನಂದು ಹೇಗಿತ್ತು ಅಂತೇಳಿ. ರೆಗ್ಯುಲರ್ ಆಗಿ ಇದೇ ರೀತಿಯಾಗಿರುತ್ತೆ. ತುಂಬ ಬ್ಯುಸಿ ರೊಟೀನ್ ಅಂತಾನೆ ಹೇಳ್ಬೋದು. ಸ್ವಲ್ಪ ಕೂಡ ಆ ಕಡೆ ಈ ಕಡೆ ತಿರ್ಗೋದಕ್ಕಾಗೋದಿಲ್ಲ. ಯಾಕಂದರೆ ಇಬ್ಬರು ಮಕ್ಕಳು ಕೂಡ ಸ್ಕೂಲಿಗೆ ಹೋಗೋದ್ರಿಂದ ಒಬ್ಳು ಕಾಲೇಜು ಒಬ್ಳು ಸ್ಕೂಲಿಗೆ ಹೋಗ್ತಾಳೆ.
ತುಂಬ ಬ್ಯುಸಿ ಇರುತ್ತೆ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ನಾನು ಅನ್ಕೊಳ್ತಾ ಇದ್ದೆ ನನಗೆ ಡೈಲಿ ವ್ಲಾಗ್ಸನ್ನು ಹಾಕ್ತಾ ಇದ್ದೀನಿ, ಹೇಗಪ್ಪ ನನ್ನ ಕೆಲಸಗಳನ್ನು ನಾನೇ ಅಂದರೆ ಮೊಬೈಲ್ ಇಟ್ಕೊಂಡು ನಾನೇ ಶೂಟ್ ಮಾಡ್ಕೊಳ್ಬೇಕು, ಅದನ್ನು ಆ ಕಡೆ ಇಟ್ಟು ಈ ಕಡೆ ಇಟ್ಟು ಆಫ್ ಮಾಡ್ಕೊಳ್ಳೋದು ಆನ್ ಮಾಡ್ಕೊಳ್ಳೋದು, ನನಗೆ ತುಂಬ ಟೈಮ್ ಆ ಕಡೆ ಈ ಕಡೆ ಆಗ್ಬಿಡುತ್ತೇನೋ ಅಂತೇಳಿ. ಆದರೂ ಪರವಾಗಿಲ್ಲ, ಸ್ವಲ್ಪ ಬೇಗ ಹೇಳ್ತಾ ಇದ್ದೀನಿ, ಎಲ್ಲನೂ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀನಿ, ಪರವಾಗಿಲ್ಲ ನಡೀತಾ ಇದೆ. ಏನಿಲ್ಲ, ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಿತ್ತು. ಏನಪ್ಪಾ ಅಂದರೆ, ನಾನು ಮೊದಲು ರೆಸಿಪಿ ಹಾಕ್ತಾ ಇದ್ದೆ, ನಂದಿನೀಸ್ ರೆಸಿಪಿ ಅಂತ ಹೇಳಿ ಹೆಸರಿಟ್ಟಿದ್ದೆ. ಅಂದರೆ ನಮ್ಮ ಚಾನಲ್ನ ಹೆಸರು ನಂದಿನೀಸ್ ರೆಸಿಪಿ. ಈಗ ಅದನ್ನು ನಾನು ಬೇರೆ ವಿಡಿಯೋಗಳನ್ನು ಮಾಡೋಣ ಅಂಥೇಳಿ ಅಂದ್ಕೊಂಡು ಮಾಯಾ ಜಗತ್ತು ಅಂಥೇಳಿ ಇಟ್ಟಿದ್ದು. ಆದರೆ ಖಂಡಿತವಾಗ್ಲೂ ನಾನಿರೋಂಥ ಈಗಿನ ಒಂದು ಸಿಚುವೇಶನಲ್ಲಿ ತುಂಬ ತಲೆಗೆ ಒಂಥರ ಪ್ರೆಷರ್ ಹಾಕ್ಬಿಟ್ಟು ನಾನು ಏನೋ ವಿಡಿಯೋಗಳನ್ನು ಖಂಡಿತ ಮಾಡೋ ಅಂತ ಇದು ನನಗಿಲ್ಲ. ಹಾಗಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಒಂದು 6 ಮಂತ್ ಏನೋ ನಾನು ಏನು ವಿಡಿಯೋಗಳನ್ನೇ ಹಾಕಿಲ್ಲ. ನೀವು ನೋಡ್ಬೋದು, ಏನು ವಿಡಿಯೋಗಳನ್ನೇ ಹಾಕಿಲ್ಲ. ಆ ನಂತರ ಅನಿಸಿದ್ದು ನನ್ನ ರೊಟೀನು, ನಾನು ಇಡೀ ದಿನ ಬ್ಯುಸಿಯಾಗಿರ್ತೀನಿ, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಅನ್ನೋವಂಥದ್ದು ಆವಾಗ ತಲೆಗೆ ಬಂದಾಗ ನಾನು ಶುರು ಮಾಡಿದ್ದು ಡೈಲಿ ವ್ಲಾಗ್ಸ್ ಅಂಥೇಳಿ. ಆದರೆ ಖಂಡಿತ ಒಳ್ಳೆ ರೆಸ್ಪಾನ್ಸ್ ಅಂತೂ ನಂಗೆ ಸಿಗ್ತಾ ಇದೆ. ಫಸ್ಟು ಈ ರೀತಿ ವಿಡಿಯೋಗಳನ್ನು ಹಾಕಿದಾಗ ಯಾರಿಗೂ ಕೂಡ ಒಳ್ಳೆ ವ್ಯೂಸ್ ಅನ್ನೋ ಅಂಥದ್ದು ಯಾರಿಗೂ ಬರೋದಿಲ್ಲ. ಏನೋ ಖಂಡಿತ ನನಗಂತೂ ಸಾಕು, ಸಮಾಧಾನ ಇದೆ, ಒಳ್ಳೆ ವ್ಯೂಸ್ ಅಂತೂ ಬರ್ತಾ ಇದೆ, ನಾನು ಹಾಕೋದಕ್ಕೆ ಒಂದು ಒಳ್ಳೆ ರೆಸ್ಪಾನ್ಸ್ ಅಂತೂ ನನಗೆ ಸಿಗ್ತಾ ಇದೆ ಅನ್ನೋವಂಥ ಸಮಾಧಾನ ಖಂಡಿತವಾಗ್ಲೂ ಇದೆ. ಹಾಗಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತೇಳಿ. ಅಂದರೆ ನಾನು ಇಡೀ ದಿನ ಮನೆಯಲ್ಲಿ ಹೇಗಿರ್ತೀನಿ ಅನ್ನೋವಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗಂತೇಳಿ ಇಲ್ಲದೆ ಇರೋದನ್ನು ನಾನು ವಿಡಿಯೋ ಮಾಡ್ತೀನಿ ಅಂಥೇಳಿ ಏನೋ ತೋರಿಸೋದಕ್ಕೆ ಆಗೋದಿಲ್ಲ. ನಮ್ಮ ಜೀವನ ಹೇಗಿದೆ, ನಾವು ಯಾವ ರೀತಿಯಾಗಿ ಮನೆಯಲ್ಲಿ ಇರ್ತೀವೋ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು. ಅದನ್ನು ಬಿಟ್ಟು ಹೊರತಾಗಿ ನಾನು ಏನು ಬೇರೆದನ್ನು ತೋರಿಸೋದಕ್ಕೆ ಇಷ್ಟಪಡೋದಿಲ್ಲ. ಏನು ನಡೀತಾ ಇದೆಯೋ ಅದನ್ನು ಮಾತ್ರ ನಾನು ನಿಮಗೆ ಹೇಳಬಲ್ಲೆ, ಅದನ್ನು ಮಾತ್ರ ತೋರಿಸ್ಬಲ್ಲೆ. ಖಂಡಿತವಾಗ್ಲೂ ಒಳ್ಳೆ ವ್ಯೂಸ್ ಅಂತೂ ನನಗೆ ಬರ್ತಾ ಇದೆ, ಸಮಾಧಾನ ಇದೆ. ಮೊದಲು ಒಂಥರ ಭಯ ಇತ್ತು, ನಾನು ಹೇಗಪ್ಪ ಇದನ್ನೆಲ್ಲ ಮಾಡುವಂಥದ್ದು, ಯಾಕಂದರೆ ನಂದು ಆ ರೀತಿ ವಿಡಿಯೋಗಳಾಗಿರ್ಲಿಲ್ವಲ್ಲ. ಒಂದು ರೆಸಿಪಿ ಅಂದರೆ ರೆಸಿಪಿನ ಶೂಟ್ ಮಾಡಿ ಹಾಕುವಂಥದ್ದು. ಈಗ ಫುಲ್ಲು ಇಡೀ ದಿನ ಏನು ಮಾಡ್ತೀನಿ ಅದನ್ನೆಲ್ಲ ಶೂಟ್ ಮಾಡ್ಕೊಂಡು ಹಾಕುವಂಥದ್ದು. ಸ್ವಲ್ಪ ಭಯ ಇತ್ತು, ಯಾವ ರೀತಿ ಆಗುತ್ತೋ, ಅಥವಾ ನನಗೇನೆ ಭಯ ಇತ್ತು ನಾನು ಯಾವ ರೀತಿ ಇದನ್ನು ಮಾಡ್ತೀನೋ ಅಂತೇಳಿ. ಈಗ ಒಂಥರ ಧೈರ್ಯ ಅನ್ನುವಂಥದ್ದು ಬಂದಿದೆ. ಖಂಡಿತ ನಾನು ಕೂಡ ಮಾಡಬಲ್ಲೆ ಅನ್ನೋವಂಥ ಒಂದು ಧೈರ್ಯ ನನ್ನಲ್ಲೇ ಬಂದಿದೆ. ಹಾಗಾಗಿ ಇದನ್ನು ಕಂಟಿನ್ಯೂ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ನಮ್ಮ ಲೈಫು ಹೇಗಿದೆಯೋ, ನಮ್ಮ ಜೀವನ ಹೇಗಿದೆಯೋ, ಹೇಗೆ ನಡೀತಾ ಇದೆಯೋ, ಅಥವಾ ಇಲ್ಲಿ ಏನು ನಡೀತಾ ಇದೆಯೋ ಅದನ್ನು ಮಾತ್ರ ತೋರಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಅದನ್ನು ಹೊರತಾಗಿ ವಿಡಿಯೋಗೋಸ್ಕರನೇ ಏನೋ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಜೀವನ ಹೇಗೆ ನಡೀತಾ ಇದೆಯೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಈಗಂತೂ ಒಳ್ಳೆ ವ್ಯೂಸ್ ಬರ್ತಾ ಇದೆ. ಹಾಗಾಗಿ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇದನ್ನ ಕಂಟಿನ್ಯೂ ಮಾಡೋಣ ಅಂತೇಳಿ ಈಗ ಹೆಸರನ್ನ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ನಾನು ವ್ಲಾಗ್ಸ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಹೆಸರಿಡೋಣ ಅಂತ ಹೇಳಿ ಅಷ್ಟೇನೆ. ಮಾಯಾ ಜಗತ್ತು ಅಂತೇಳಿ ಏನಿತ್ತು ಅದನ್ನ ನಂದಿನಿ ಕನ್ನಡ ವ್ಲಾಗ್ಸ್ ಅಂತ ಹೇಳಿ ಇಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಖಂಡಿತ ಈ ಒಂದು ಚಾನಲ್ ನೇಮ್ ಏನಿದೆ ಅದು ನನ್ನ ಒಂದು ವಿಡಿಯೋಗಳಿಗೆ ಸೂಟ್ ಆಗತ್ತೆ ಅಂತ ಹೇಳಿ ಅನ್ಕೊಂಡು ಹೆಸರನ್ನ ನಂದಿನಿ ಕನ್ನಡ ವ್ಲಾಗ್ಸ್ ಅಂತ ಹೇಳಿ ಇಡ್ತಾ ಇದ್ದೀನಿ. ಖಂಡಿತ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಇದೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಿತ್ತು ಅಷ್ಟೇನೆ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನೊಂದಿಗೆ. ಹೋಗಿ ಬರಲಾ? ಥ್ಯಾಂಕ್ ಯು.